ಕಾದ ಕಾವಲಿಯಾದ ಕರ್ನಾಟಕ, ಉತ್ತರ ತತ್ತರ ಕರಾವಳಿ ಕೆಂಡ, ಕೋಲ್ ಸಿಟಿಯು ಧಗಧಗ, ಬಿರು ಬಿಸಿಲು, ಎಚ್ಚರ ಎಚ್ಚರ. ಕರ್ನಾಟಕ ಕೋತ ಕೋತ ಸ್ಟೋರಿ ಇದು. ಕಾದ ಕಾವಲಿ ಅಂತ ಆಗ್ತಾ ಇದೆ ಕರ್ನಾಟಕ. ಬಿರು ಬಿಸಿಲು, ಬಿಸಿಗಾಳಿ, ಭಯಂಕರ ಶೆಕೆ ಆಗ್ತಾ ಇದೆ. ಬಿಸಿಲ ತಾಪಕ್ಕೆ ತತ್ತರಿಸಿ ಹೋಗ್ತಿದೆ ಕರುನಾಡು. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ತಾಪಮಾನ ದಾಖಲಾಗ್ತಿದೆ. ಉತ್ತರದ ಜಿಲ್ಲೆಗಳಲ್ಲಿ 38ರಿಂದ 43 ಡಿಗ್ರಿ ತಾಪಮಾನ ದಾಖಲಾಗ್ತಾ ಇರೋದು. ಇತ್ತ ಕರಾವಳಿಯಲ್ಲೂ ಕೂಡ 32ರಿಂದ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕಿತ್ತೂರು ಕರ್ನಾಟಕದಲ್ಲಿ 37ರಿಂದ 42 ಡಿಗ್ರಿ ತಾಪಮಾನ. ಹಳೆ ಮೈಸೂರು ಭಾಗದಲ್ಲಿ 32ರಿಂದ 37 ಡಿಗ್ರಿ ಬಿಸಿಲಿದೆ. ಇತ್ತ ಬೆಂಗಳೂರಿನಲ್ಲಿ 30ರಿಂದ 34 ಡಿಗ್ರಿ ತಾಪಮಾನ ದಾಖಲಾಗ್ತಾ ಇರುವಂಥದ್ದು. ಒಂದು ಕಡೆ ಸಿಕ್ಕಾಪಟ್ಟೆ ಶೆಕೆ, ಇನ್ನೊಂದು ಕಡೆ ಕೊಂಚ ಮಳೆ ಬರ್ತಾ ಇದೆ. ಹೀಟ್ ವೇವ್ ಎಫೆಕ್ಟ್ ಕೂಡ ಇರುವಂಥದ್ದು. ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ರಣ ಬಿಸಿಲು. ಹೀಟ್ ವೇವ್ ಬಗ್ಗೆ ಜಿಲ್ಲಾಡಳಿತ ಅಲರ್ಟ್ ಅನ್ನ ಮಾಡ್ತಾ ಇದೆ. ಬಾಗಲಕೋಟೆ ಜಿಲ್ಲಾಸ್ಪತ್ರೆ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಹೀಟ್ ಸ್ಟ್ರೋಕ್ಗೆ ಒಳಗಾದವರು ಐಸಿಯುನಲ್ಲಿ ಚಿಕಿತ್ಸೆ ಪಡೆಯಬಹುದು. ಹವಾನಿಯಂತ್ರಿತ ಅಂದ್ರೆ ಐಸಿಯು ಕೊಠಡಿಯಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ. ಜಿಲ್ಲಾಸ್ಪತ್ರೆಯಲ್ಲಿ ಎಸಿ ವ್ಯವಸ್ಥೆಯನ್ನು ಕೂಡ ಸಿಬ್ಬಂದಿಗಳು ಮಾಡಿಕೊಂಡಿದ್ದಾರೆ. 70 ಎಸಿ, 200ಕ್ಕೂ ಹೆಚ್ಚು ಫ್ಯಾನ್ ಅಳವಡಿಕೆ ಮಾಡಲಾಗಿದೆ. 2 ಆಟೋ ಸ್ಟಾರ್ಟರ್ ಜನರೇಟರ್ ವ್ಯವಸ್ಥೆ ಕೂಡ ಇದೆ. ಬಿಸಿಲಿನ ತಾಪಮಾನ ಉತ್ತರ ಕರ್ನಾಟಕದ ಭಾಗದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಕಳೆದ ವರ್ಷ ಕೂಡ ನಾವು 43 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಮುಟ್ಟಿ ಬಂದಿದ್ದೆವು. ಪ್ರಸ್ತುತ ವರ್ಷವೂ ಕೂಡ ಈಗ 40ನ್ನು ನಾವು ಮುಟ್ಟಿದ್ದೇವೆ ಆಲ್ರೆಡಿ. ನಮ್ಮ ಆಸ್ಪತ್ರೆಯಲ್ಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಹೀಟ್ ಸ್ಟ್ರೋಕ್ ಬಗ್ಗೆ ನಾವು ಮಾಹಿತಿಯನ್ನ ನೀಡಿದ್ದೇವೆ. ಮತ್ತೆ ಇನ್ನು ನಮ್ಮ ಮುನ್ನೆಚ್ಚರಿಕೆ ಕ್ರಮಗಳೆಂದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ವಾತಾವರಣ ವ್ಯವಸ್ಥೆ, ಗಾಳಿಗಳು, ವಾರ್ಡ್ಗಳಲ್ಲೆಲ್ಲ ಸುಮಾರು ಒಳ್ಳೆ ವ್ಯವಸ್ಥೆ ಇದೆ. ವೈಜ್ಞಾನಿಕವಾಗಿ ನಿರ್ಮಿಸಲ್ಪಟ್ಟಂತ ಆಸ್ಪತ್ರೆ. ಎರಡನೇದಾಗಿ ಸದಾಕಾಲ ವಿದ್ಯುತ್ ಸರಬರಾಜು ಇಟ್ಟು ಫ್ಯಾನ್ ಮತ್ತು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸುಮಾರು 280ರಿಂದ 300 ಫ್ಯಾನ್ಗಳಿದಾವೆ ವಾತಾವರಣ ವ್ಯವಸ್ಥೆಗೆ. ಮತ್ತೆ ಆಯಕಟ್ಟಿನ ಸ್ಥಳಗಳಾದಂಥ ತೀವ್ರತಮ ಚಿಕಿತ್ಸೆಯ ಐಸಿಯು ವಾರ್ಡ್ಗಳು, ಟೋಟಲ್ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು 70 ಎಸಿಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಸೊ ಈಗ ಕಳೆದ ತಿಂಗಳೇ ನಮ್ಮಲ್ಲಿ 32 ಹೊಸ ಎಸಿಗಳನ್ನ ಫಿಕ್ಸ್ ಮಾಡಿಸಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಗ್ರಾಮಕ್ಕೆ ಬಂದಿದ್ದ ಅಧಿಕಾರಿಗಳಿಗೆ ದಿಗ್ಬಂಧನ ಹಾಕಲಾಗಿರೋದು. ಹೊಳಲ್ಕೆರೆ ತಾಲೂಕಿನ ಕೋಳಾಲ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕುಡಿಯೋ ನೀರು ಕೊಟ್ಟು ಹೋಗಿ ಅಂತ ಹೇಳ್ಕೊಂಡು ಪಟ್ಟು ಹಿಡಿದಿದ್ದಾರೆ. ತಹಸೀಲ್ದಾರ್ ವಿಜಯಕುಮಾರ್, ಇಒ ಶಿವಪ್ರಕಾಶ್, ಪಿಡಿಒ ವೀಣ್ಯಾಗ ಗ್ರಾಮಸ್ಥರು ದಿಗ್ಬಂಧನ ಹಾಕಿರೋದು. ನಿನ್ನೆ ಮಧ್ಯಾಹ್ನದಿಂದ ರಾತ್ರಿವರೆಗೂ ಅಧಿಕಾರಿಗಳು ಲಾಕ್ ಆಗಿದ್ರು. ಹಲವು ತಿಂಗಳಿನಿಂದ ಗ್ರಾಮದಲ್ಲಿ ನೀರಿನ ಸಮಸ್ಯೆ ತಲೆದೂರಿತ್ತು. ಹಾಸನ ಜಿಲ್ಲೆಯಲ್ಲಿ ಯುದ್ಧದ ಎಫೆಕ್ಟ್ ತಡ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಅಡುಗೆ ಗ್ಯಾಸ್ ಕೊರತೆ ತಲೆದೂರ್ತಾ ಇದೆ. ಅರಕಲಗೂಡಿನ ಬರಗೂರಲ್ಲಿ ಗ್ಯಾಸ್ ಟ್ರಬಲ್. ಅಡುಗೆ ಅನಿಲಕ್ಕಾಗಿ ನೂರಾರು ಜನರು ಕ್ಯೂ ನಿಂತಿದ್ದಾರೆ. ನಾಲ್ಕು ದಿನಗಳಿಂದಲೂ ಗ್ಯಾಸ್ ಕೊಡ್ತಿಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಸ್ಟ್ರೈಕ್ ಮಾಡಲ್ಲ ಯಾರಿಗೂ ಧೈರ್ಯ ಇಲ್ವಾ ಹೋಲಿ ಬೇರೆ ಯಾರು ದೂರದಿಂದ ಬಂದಿರ್ತಾರೆ ಅವ್ರ ಹೆದರಿಕೆತಾರೆ ಅಲ್ವಾ? ಲೋಕಲ್ ಅವ್ರಿಗೆ ಯಾರಿಗೂ ಧೈರ್ಯ ಇಲ್ವಾ ಹಂಗಾರೆ ನಾವು ಅವರು ಲೆಕ್ಕಾಚಾರ ಮಾಡಿ ಕೊಡ್ತಾವ್ರ ನಮ್ಗೆ ಏನ್ ಪುಷ್ಪಟ ಏನಾದ್ರು ಕೊಡ್ತಿದಾರೆ ನಮ್ಮನ್ನ ಸರ್ಕಾರ ಹೇಳ್ತಾ ಇದ್ದಾರೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವೇನು ಬಂದ್ಬಿಟ್ಟು ಸುಮ್ನೆ ನಿಸ್ಕೊಳ್ತಲ್ಲ ನಮ್ ಡೆಪಾಸಿಟ್ ಅಲ್ಲಿ ಐತೆ ಸಿಲಿಂಡರ್ಗೆ ನಮ್ ಡೆಪಾಸಿಟ್ ಅದೇ ಸರ್ಕಾರ ಕೊಡ್ತಾ ಇದೆ ಎಲ್ಲ ಕೊಡ್ತಾರೆ ಪುಷ್ಪಟ ಕೊಡ್ತಿದ್ದಾರೆ ದುಡ್ಡು ಅಲ್ವಾ ಕೊಡ್ತೀವಿ ನಾವು ದಿವಸ ಕೆಲಸ ಬಿಟ್ಟು ಬಂದು ಬರ್ದು ಕೂತ್ಕೊಳ್ಳೋದು ಹೋದ್ ತಿಂಗಳ ಇದಕ್ಕೆ ಐತೆ ಹೋದ್ ತಿಂಗಳ 3 ದಿವಸ ಕಲೆಕ್ಟ್ ಮಾಡಿ 3 ದಿವಸ ಸಿಲಿಂಡರ್ ಕೊಟ್ಟಾರೆ ಒಂದ್ ಲೋಡ್ ಸಿಲಿಂಡರ್ಗೆ ನಾನು ಸಿಲಿಂಡರ್ ಖಾಲಿ ಆಗ್ತಿರೋದು ಇನ್ 200 ಸಿಲಿಂಡರ್ ಎಲ್ಲ ಹೋಯ್ತಾವ ದಿವಸ ಬೆಳಿಗ್ಗೆ ಮನೆ ಬೆಳಿಗ್ಗೆ ಇರ್ಬೇಕಲ್ಲ ಅವು ಲೋಡ್ ಮೊನ್ನೆ ಲೋಡ್ ಬಂದಿದೆ 20-30 ಕಡೆ ಒಂದ್ ಗಾಡಿಗೆ ಎಷ್ಟು ಲೋಡ್ ಯಾರು ಕೇಳೋರು ಹೇಳೋರು ಇಲ್ವೇನ್ರಿ ಕಂಪ್ಲೇಂಟ್ ಮಾಡ್ಬೇಕನ್ರಿ ತಹಸೀಲ್ದಾರಿಗೆ ಸುಮ್ಮನೆ ಬಂದು ಹೋಗ್ತೀರಾ ನೀವು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ಕೊಳ್ರಿ